ಜಯಂತ್ ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಆ ವಿಷಯನ ಅವಾಯ್ಡ್ ಮಾಡೋ ಹಾಗೆ ಮಾತಾಡ್ದೆ. ಹೀಗೆ ಮಾಡಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಅದನ್ನ ಬಿಟ್ರೆ ನನಗೆ ಬೇರೆ ಇನ್ನೇನು ದಾರಿ ಇದೆ ವಿಶ್ವ? ನೀನೇ ನೋಡ್ದೆ ಅಲ್ವಾ ನಾನು ಬಂದೆ ಅಂತ ಮನೆಯವ್ರಿಗೆ ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಈಗ ಅದನ್ನೆಲ್ಲ ಹೇಳಿ ಅವ್ರಿಗೆ ಮತ್ತಷ್ಟು ನೋವು ಮಾಡ್ಬೇಕಾ ಹೇಳು? ಅದಕ್ಕೆ ಸುಮ್ಮನೆ ಅದೇ. ಹಾಗಂತ ಎಷ್ಟು ದಿನ ಅಂತ ಈ ವಿಷಯ ಮುಚ್ಚಿಡ್ತೀಯ ಜಾನು? ನೀನೇ ನೋಡ್ದೆ ಅಲ್ವಾ ನಾವ್ ಇಲ್ಲಿಗೆ ಬರಬಾರ್ದು ಅಂತ ಜಯಂತ್ ಅವ್ರು ನಮ್ಮನ್ನ ಹೇಗ್ ತಡೆದ್ರು ಅಂತ. ಸ್ವಲ್ಪ ಮರಿದ್ರು ನಮ್ಮಿಬ್ರು ಜೀವನೇ ಹೋಗ್ಬಿಟ್ಟಿರೋದು. ಅಂಥವ್ರ ವಿಷಯನ ಮುಚ್ಚಿಟ್ಕೊಂಡಿರ್ತೀಯ. ನಾನು ಮುಚ್ಚಿಡ್ತೀನಿ ಅಂತ ಎಲ್ಲಿ ಹೇಳ್ದೆ? ಇವಾಗ ಅದೆಲ್ಲ ಹೇಳೋದಕ್ ಸಮಯ ಅಲ್ಲ ಅಂತ ನಾನು ಹೇಳಿದ್ದು. ಸಮಯ ಬಂದಾಗ ಎಲ್ಲ ಖಂಡಿತ ಹೇಳ್ಕೊತೀನಿ. ಆದಷ್ಟು ಬೇಗ ನೀನ್ ಅವ್ರ ಬಗ್ಗೆ ಹೇಳಲೇಬೇಕು ಜಾನು. ಯಾಕಂದ್ರೆ ಇವ್ರೆಲ್ರಿಗೂ ಜಯಂತ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಅವ್ರ ನಿಜವಾದ ಮುಖ ನೀನ್ ಬಯಲ್ ಮಾಡ್ಲೇಬೇಕು. ಈಗ ನೀನ್ ಇಲ್ಲಿ ಬಂದಿರೋ ವಿಷಯನ ಅವ್ರಿಗೆ ಗೊತ್ತಾಗಿರುತ್ತೆ. ನೀನ್ ಎಲ್ಲಿ ಸತ್ಯ ಹೇಳ್ಬಿಟ್ಟಿರ್ತೀಯೋ ಇದರಿಂದ ಹೇಗ್ ಬಚಾವಾಗೋರು ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿರ್ತಾರೆ. ನೀನ್ ಆದಷ್ಟು ಬೇಗ ಅವ್ರ ಮುಖವಾಡನ ಕಳಿಸ್ಲೇಬೇಕು ಜಾನು. ಖಂಡಿತ ಮಾಡ್ತೀನಿ ಕಣೋ. ಅವ್ರ ಪಾಪದ ಕೂಡ ತುಂಬಿದೆ. ನನ್ನ ಕಡೆಯಿಂದ ಏನ್ ಶಿಕ್ಷೆ ಆಗ್ಬೇಕೋ ಖಂಡಿತ ಅವ್ರಿಗಾಗುತ್ತೆ. ಅದ್ಬಿಡು, ನಾನು ನಿನ್ನ ಅತ್ತೆ ಮಗಳು ಅಂತ ನಿನಗೆ ಗೊತ್ತೇ ಇರ್ಲಿಲ್ವಾ? ನಮ್ಮ ಅತ್ತೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಜಾನು. ನೀನ್ ನಮ್ಮ ಅತ್ತೆ ಮಗಳು ಅಂತ ಹೇಗೆ ಗೊತ್ತಾಗಿರುತ್ತೆ ಹೇಳು? ಅವ್ರ ಬಗ್ಗೆ ಗೊತ್ತಾದಾಗ್ಲೇ ನಿಮ್ ಬಗ್ಗೆನೋ ಗೊತ್ತಾಗಿದೆ. ಆಗ್ಲಾದ್ರೂ ನಂಗೆ ಹೇಳ್ಬೇಕಿತ್ತಲ್ಲ ನೀನು. ಅಪ್ಪ ಅಮ್ಮನಿಂದ ಇಷ್ಟು ದೂರ ಇರೋ ನಿನ್ನ ಅವ್ರ ಹತ್ರ ಸೇರಿಸಿದಾಗ ನಿಮ್ ಮುಖದಲ್ಲಿ ಒಂದು ಖುಷಿ ಇರುತ್ತೆ ಗೊತ್ತಾ? ಅದನ್ನ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅದಕ್ಕೆ ಹೇಳಿಲ್ಲ. ಯಾಕೆ ನಿನಗವ್ರು ನೋಡೋ ಆಸೆ ಇರ್ಲಿಲ್ವಾ? ದೇವ್ರನ್ನ ನೋಡಕ್ ಯಾರಿಗ ಆಸೆ ಇರಲ್ಲ ಹೇಳು? ನನ್ಗೂ ಅವ್ರು ನೋಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ ಕಣೋ. ಆದ್ರೆ ಏನ್ ಮಾಡ್ಲಿ ಹೇಳು? ಅವ್ರು ಎಲ್ರು ಆಗ್ಲೇ ಅಷ್ಟೊಂದು ಕಷ್ಟದಲ್ಲಿ ಅನುಭವಿಸ್ತಾ ಇದ್ರು. ನಾನು ಬಂದು ಇನ್ನೂ ಕಷ್ಟ ಕೊಡ್ಬೇಕಿತ್ತ? ಅದ್ರ ಜೊತೆ ಖಂಡಿತ ನಾನು ಅವ್ರ ಮುಂದೆ ಬಂದ್ರೆ ನನ್ನ ಮತ್ತೆ ಜಯಂತ್ ಅವ್ರ ಜೊತೆ ಕಳಿಸ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಇನ್ನು ಹೆದರ್ಕೊಂಡಿದ್ರೆ ಆಗಲ್ಲ ಜಾನು. ಈ ಸಮಸ್ಯೆಗಳಿಂದ ನೀನು ಆಚೆ ಬರ್ಬೇಕು ಅಂದ್ರೆ ಆದಷ್ಟು ಬೇಗ ನೀನ್ ಜಯಂತ್ ಅವ್ರ ಮುಖವಾಡನ ಕಳಿಸ್ಲೇಬೇಕು. ಸರಿಯಾದ ಸಮಯ ನೋಡ್ಕೊಂಡು ಆದಷ್ಟು ಬೇಗ ಎಲ್ಲ ಹೇಳ್ತೀನಿ ಕಣೋ. ಸರಿ ಬಾ ಹೋಗ. ನೋಡಿ ಅಮ್ಮ, ನಮಗೆ ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ಬಿಟ್ಟು ಇವರಿಬ್ರು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ಮಾತಾಡ್ಕೊಳ್ಳಿ ಬಿಡಮ್ಮ. ಇಷ್ಟು ದಿವಸ ಅವನಿಗೆ ಅತ್ತೆ ಮಗಳು ಅಂತ ಗೊತ್ತಿರ್ಲಿಲ್ಲ. ಈಗ ನಾಳೆಯಿಂದ ಅವಳು ನಮ್ಮ ಮನೇಲಿ ಇರೋದಿಲ್ಲ. ಹಾಗಾಗಿ ಮಾತಾಡ್ಕೊಳ್ಳಿ ಬಿಡು. ವಿಶ್ವ, ನಮ್ಮ ಅತ್ತಿಗೆನ ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಪ್ಪ. ಅದಕ್ಕೆ ಬದುಕಿದ್ದಾಗ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಿದ್ರು. ನೀನು ಅಷ್ಟೇ ನಮ್ಮ ಮನೆಗೆ ಬಂದು ಹೋಗ್ತೀರಪ್ಪ. ಖಂಡಿತವಾಗ್ಲೂ ಬರ್ತೀನತ್ತೆ. ನಾನ್ ಮಾಡ್ಬೇಕಾಗಿರೋ ಕೆಲಸ ಇನ್ನೂ ತುಂಬಾ ಇದೆ. ಕೆಲಸಗಳು ಮುಗಿಯೋ ತನಕನೂ ನಾನು ಬರ್ತಾನೆ ಇರ್ತೀನಿ. ಆಮೇಲೆ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಚಂದನ ಅವ್ರೆ. ಚಂದನ ಅಲ್ಲ, ಅವ್ರ ಹೆಸರು ಜಾನು. ಅವ್ರ ಜಾನು ಆದ್ರೂ ನನಗ್ ಚಂದನ ಅವ್ರೆ. ಚಂದನ ಅವ್ರೆ, ನೀವು ಅಷ್ಟೇ ನಮ್ಮ ಮನೆಗೆ ಆಗದ್ ಬರ್ತಾ ಇರಿ. ಹಾಗೆ ಸಾರಿ ಅಂಡ್ ಥ್ಯಾಂಕ್ಸ್. ಯಾಕೆ ತಾನವ್ರೆ? ನಾನು ನಿಮ್ಮನ್ನ ಎಷ್ಟೇ ಹರ್ಟ್ ಮಾಡಿದ್ರು ಬೇಜಾರ್ ಮಾಡ್ಕೊಳ್ದೆ ಇರೋದಕ್ಕೆ ಸಾರಿ. ನನ್ನ ಪ್ರೀತಿನ ಪಡ್ಕೊಳಕ್ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್. ನನಗೆ ಗೊತ್ತಿಲ್ಲದೆ ನಿಮ್ಗೇನಾದ್ರು ನಾನು ಬೇಜಾರು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಲಕ್ಷ್ಮಿ, ನಾನು ಹೊರಡ್ತೀವಿ. ಅಪ್ಪ, ನಮ್ಮನೆ ಇಲ್ಲಿಗೆ ಹತ್ರ ಆಗತ್ತೆ. ಮನೆಗೆ ಬಂದ್ಬಿಟ್ಟು ಹೋಗಿ. ಖಂಡಿತವಾಗಿ ಬರ್ತೀನಿ. ಆದ್ರೆ ಈಗಲ್ಲಮ್ಮ, ನಿಮ್ಮ ಅಣ್ಣನ ನಿಮ್ಮ ಮನೆಗೆ ಕರ್ಕೊಂಡೇ ಬರ್ತೀನಿ. ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನನಗೂ ಗೊತ್ತು. ಆನ್ ಮಾಡ್ಬಿಡ್ಲಾ? ಬೇಡ ಬೇಡ. ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ಸ್ವಲ್ಪ ನೆಮ್ಮದಿ ಇದೆ. ಇಲ್ಲದೆ ಹೋಗಿದ್ರೆ ಎಷ್ಟೊಂದು ಅವ್ರ ಮನೆಯವರೆಲ್ಲ ಫೋನ್ ಮಾಡಿ ಯಾಕೆ ಹೀಗೆ ಮಾಡ್ಕೊಂಡೆ, ಯಾಕೆ ಹೀಗೆ ಮಾಡಿದೆ ಅಂತ ತಲೆ ಕೆಡಿಸ್ಬಿಟ್ಟಿರೋರು. ಫೋನು ಸ್ವಿಚ್ ಆಫ್ ಆಗಿರೋದೇ ಸರಿ. ಜಯಂತ್, ನಾನು ನೀನು ಫೋನ್ ಮಾಡಿದ್ದೆ. ನಿನ್ ಫೋನ್ ಸ್ವಿಚ್ ಆಫ್ ಇದೆ. ಚಾರ್ಜಿಗೆ ಹಾಕೋದು ಮರ್ತಿದ್ಯಾ ಅನ್ಸುತ್ತೆ. ಇರು, ನಾನೇ ಚಾರ್ಜ್. ಶಾಂತಮ್ಮ, ಅದು ಅಲ್ಲೇ ಇರಲಿ, ಅದನ್ನು ಮುಟ್ಬೇಡಿ. ಯಾಕೆ ಬೇಕು ಅಂತ ಸ್ವಿಚ್ ಆಫ್ ಮಾಡಿದ್ಯಾ? ಯಾಕಪ್ಪ, ಏನಾಯ್ತು?
ಇನ್ನೇನಾಗಬೇಕು ಶಾಂತಮ್ಮ? ನಾನು ಇವ್ರ ಜೊತೆ ಮುಂಚೆ ಯಾರೂ ಇರಲಿಲ್ಲ. ಈಗ ಅವ್ರ ಮನೆಯವರೆಲ್ಲ ಇದ್ದಾರೆ. ಅವರಪ್ಪ, ಅಮ್ಮ, ಅಣ್ಣಂದರು, ಅಕ್ಕ ಎಲ್ಲರೂ ಸಿಕ್ಕಾಗಿದೆ ಅವ್ರಿಗೆ. ಯಾವನೋ ವಿಶ್ವ ಮತ್ತು ಅವ್ರ ತಾಯಿ ಕೈಲಿ ನನ್ನ ವಿಷಯನೆಲ್ಲ ಹೇಳಿದ್ದಾರೆ ಅಂತಂದರೆ, ಈಗ ಅವ್ರ ಮನೆಯವರೆಲ್ಲ ಸಿಕ್ಕ ಮೇಲೆ ಶಾನ್ವಿಯವ್ರ ಮನಸ್ಸು ತಡೆಯುತ್ತೆ ಅಂತೀರಾ? ಇಲ್ಲ ಶಾಂತಮ್ಮ, ಎಲ್ಲ ವಿಷಯನೂ ಹೇಳ್ಕೊಂಡ್ಬಿಟ್ಟಿರ್ತಾರೆ. ವಿಷಯನೆಲ್ಲ ಹೇಳ್ಕೊಂಡಾದ್ಮೇಲೆ ಅವ್ರ ಮನೆಯವರು ನನ್ನನ್ನು ಹೇಗೆ ನೋಡ್ತಾರೆ ಅಂತ ನಿಮಗೆ ಏನಾದರೂ ಕಲ್ಪನೆ ಇದೆಯಾ ಶಾಂತಮ್ಮ? ನಾನು ಒಬ್ಬ ಹುಚ್ಚಾನೆ ಅಂದ್ಕೊಂಡಿರ್ತಾರೆ. ಅಯ್ಯೋ, ಹಾಗೆಲ್ಲ ಅಂದ್ಕೋಬೇಡಪ್ಪ. ಏನೂ ಆಗಲ್ಲ. ಹೇಳಿದ್ದನ್ನೇ ಹೇಳ್ಕೊಂಡಿದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹೋಗು, ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡು. ಇರೋ ವಿಷಯನ ಅವರಿಗೆ ಅರ್ಥ ಮಾಡಿಸು. ಇಲ್ಲ ಶಾಂತಮ್ಮ, ಯಾವುದೇ ಕಾರಣಕ್ಕೂ ಈಗ ನಾನು ಜಾನ್ವಿಯವ್ರ ಕಣ್ಣು ಮುಂದೆ ಮಾತ್ರ ಹೋಗಬಾರ್ದು. ಹಾಗೇನಾದರೂ ಕಾಣಿಸ್ಬಿಟ್ರೆ ನನ್ನ ಕೈಯಲ್ಲಿ ನೀನು ಉಳಿಯೋದೇ ಇಲ್ಲ ಶಾಂತಮ್ಮ. ಇದೆಲ್ಲ ಯಾವುದು ಆಗಬಾರ್ದು. ಅದಕ್ಕೋಸ್ಕರ ಜಾನ್ವಿಯವ್ರ ಜೊತೆ ನಾನು ಒಂದೇ ಒಂದ್ಸಲಿ ಮಾತಾಡಬೇಕು, ಕ್ಷಮೆ ಕೇಳಬೇಕು, ನಾನು ಬದಲಾಗಿದ್ದೀನಿ ಅಂತ ಅವ್ರಿಗೆ ತಿಳಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಆದರೆ ಅದು ಯಾವುದು ಆಗಲೇ ಇಲ್ಲ. ಅಲ್ಲ ಶಾಂತಮ್ಮ, ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೆ ನಾನು. ಸರಿ, ಜಾನ್ವಿಯವ್ರಿಗೆ ನನ್ನ ಜೊತೆ ಒಂದ್ಸಲಿ ನೀನು ಮಾತಾಡಬೇಕು, ನನಗೊಂದು ಅವಕಾಶ ಕೊಡಬೇಕು ಅಂತ ಅನ್ನಿಸ್ಲೇ ಇದ್ದಲ್ಲ ಶಾಂತಮ್ಮ? ಜಯನ್, ನೀನು ಮಾತಾಡದೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹೋಗ್ಲಿ, ಮುಂದೆ ಏನ್ ಮಾಡ್ಬೇಕು ಅಂತಿದೀಯಾ? ಮುಂದೆ ನಾನು ಏನು ಮಾಡಬೇಕು, ಯಾವ ದಾರಿ ಹಿಡಿಬೇಕು